ಹಲೋ ಫ್ರೆಂಡ್ಸ್, ಲೇಡೀಸ್ ಗೈಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಸಿಲ್ಕ್ ಸ್ಯಾರಿ ಒಳಗೆ ಯಾವ ರೀತಿಯಾಗಿ ಲಂಗ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಈ ವಿಡಿಯೋದೊಳಗೆ ಪ್ಲೇಟೆಡ್ ಲೆಹಂಗಾ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೆಕ್ಸ್ಟ್ ಬರುವಂತಹ ವಿಡಿಯೋಸ್ಗಳಲ್ಲಿ ನೀವು ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನೋಡ್ಬೋದು. ಈ ಲಂಗವನ್ನು ಸ್ಟಿಚ್ ಮಾಡೋಕ್ಕೆ ನಾನು ಲೈನಿಂಗ್ ಬಟ್ಟೆ 3 ಮೀಟ್ರ್ ತೊಗೊಂಡಿನಿ. ಇದನ್ನು ಟೋಟಲಾಗಿ ಪೂರ್ತಿಯಾಗಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಡಬಲ್ ಫೋಲ್ಡ್ ಮಾಡಿಕೊಂಡು ಫೋಲ್ಡೆಡ್ ಸೈಡ್ ಕಡೆಯಿಂದ ಈ ರೀತಿಯಾಗಿ ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡ್ಕೊರಿ. ಮೊದಲಿಗೆ ನಾನು ಲೈನಿಂಗ್ ಬಟ್ಟೆನ ಅಂಬ್ರೆಲಾ ಶೇಪಲ್ಲಿ ಕಟ್ ಮಾಡ್ಕೋತೀನಿ. ಇದರಿಂದ ಬಟ್ಟೆ ನಮಗೆ ಜಾಸ್ತಿ ಬೇಕಾಗಿಲ್ಲ. ಲೈನಿಂಗ್ ಬಟ್ಟೆ ಮೇನ್ ಫ್ಯಾಬ್ರಿಕ್ ನಾವು ಎಷ್ಟು ಬೇಕಾದರೂ ತೊಗೋಬೋದು. ಬಟ್ ಲೈನಿಂಗ್ ಬಟ್ಟೆ ಮಾತ್ರ 3 ಮೀಟ್ರ್ ಈ ಅಳತೆಗೆ ಸಾಕಾಗ್ತೈತಿ. ಈ ಲಂಗಾದ ಮೆಜರ್ಮೆಂಟ್ಸ್ ಏನೈತೆ ಅಂತಂದ್ರೆ, ಸೊಂಟದ ಅಳತೆ 28 ಇಂಚು ಮತ್ತು ಲಂಗಾದ ಉದ್ದ ನಾವು ರೆಡಿ ಮಾಡಬೇಕಾಗಿರೋದು 40 ಇಂಚು. ಈ 28 ಇಂಚ್ಗೆ ನಾವು 4 ಡಿವೈಡ್ ಮಾಡಬೇಕು. ಯಾಕಂದ್ರೆ ನಾನು ಬಟ್ಟೆಯನ್ನು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಅದಕ್ಕೋಸ್ಕರ 4 ಡಿವೈಡ್ ಮಾಡಿದಾಗ 7 ಇಂಚ್ ಬರ್ತೈತಿ. ಈ ರೀತಿಯಾಗಿ 7 ಇಂಚು ಕಾರ್ನರ್ದಿಂದ ಎಲ್ಲಿಗೆ 7 ಇಂಚ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೋ, ಇಂಚಿ ಪಟ್ಟಿ ಅಥವಾ ಟೇಪ್ ಎಲ್ಲಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೋ ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಲೈನನ್ನು ಡ್ರಾ ಮಾಡ್ಕೊರಿ. ಮತ್ತು ಇನ್ನೊಂದು ಪಾಯಿಂಟು, ನಾವು ಮೇನ್ ಪಾಯಿಂಟಿಂದ ಎರಡೂ ಕಡೆಗೂ ಕೂಡ ಅಳತೆ ತೊಗೊಂಡು ನೋಡಬೇಕು. ತೋರಿಸ್ತೀನಿ ನೋಡ್ರಿ. ಈಗ ಮೇನ್ ಕಾರ್ನರ್ ಪಾಯಿಂಟ್ ಪೂರ್ತಿ ಮೂಲೆಯಲ್ಲಿ ಐತಲ್ಲ, ಆ ಪಾಯಿಂಟಿಂದ ಈಗ ಸೊಂಟದ ಅಳತೆ ಏನು ಮಾರ್ಕ್ ಮಾಡ್ಕೊಂಡಿವಲ್ಲ, ಅದಕ್ಕೆ ಎರಡೂ ಸೈಡಲ್ಲೂ ಕೂಡ ಈ ರೀತಿ ಅಳತೆ ಮಾಡ್ಕೊಂಡು ನೋಡ್ರಿ. ಎರಡೂ ಸೈಡಲ್ಲೂ ಕೂಡ ಸೇಮ್ ಬರಬೇಕು. 9 ಇಂಚು ಬಂದೈತಿ. ಒಂದು ಕಡೆ 9.5 ಬಂದಿತ್ತು, ಅದನ್ನು ನಾನು 9 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಲೈನನ್ನು ಡ್ರಾ ಮಾಡ್ಕೊಂಡಿನಿ. ಮತ್ತು ಈ ಲೈನನ್ನು ಸ್ವಲ್ಪ ಭಾಳ ಜಾಸ್ತಿ ಇಲ್ಲ, ಸ್ವಲ್ಪ ಕರ್ವ್ ತೊಗೊಂಡಿನಿ. ಜಾಸ್ತಿ ಕರ್ವ್ ತೊಗೊಳೋದು ಬೇಕಾಗಿಲ್ಲ. ಈ ರೀತಿ ಸ್ವಲ್ಪ ಸ್ಲೈಟಾಗಿ ಕರ್ವ್ ತೊಗೊಂಡ್ರೆ ಸಾಕು. ಮತ್ತು ನಾನು ಸೊಂಟದ ಅಳತೆಯನ್ನು ಬರೋಬ್ಬರಿನೇ ತೊಗೊಂಡಿನಿ, ಜಾಸ್ತಿ ಮಾರ್ಜಿನ್ ತೊಗೊಂಡಿಲ್ಲ. ಈ ರೀತಿ ರೌಂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸೊಂಟದ ಅಳತೆಯಲ್ಲಿ ಸ್ವಲ್ಪ ಅಗಲ ಜಾಸ್ತಿ ಆಗ್ತೈತಿ. ಅಂಬ್ರೆಲಾ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ನಾನು 28 ಇಂಚನ್ನೇ ತೊಗೊಂಡು ಅದರ 4ನೇ ಭಾಗಕ್ಕೆ ಈ ರೀತಿ ಸೊಂಟದ ಅಳತೆಯನ್ನು ಮಾರ್ಕ್ ಮಾಡಿಕೊಂಡು ಸ್ಲೈಟಾಗಿ ರೌಂಡ್ ಶೇಪ್ ತೊಗೊಂಡಿನಿ. ನೀವು ಬೇಕಿದ್ದರೆ 1 ಇಂಚ್ ಅಥವಾ 7 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡಿಕೊಂಡು ಕೂಡ ಎಕ್ಸ್ಟ್ರಾ ಮಾರ್ಜಿನ್ಗಾಗಿ ಕರ್ವನ್ನು ಮಾಡ್ಕೋಬೋದು. ಎಕ್ಸ್ಟ್ರಾ ಮಾರ್ಜಿನನ್ನು ಸೊಂಟದ ಅಳತೆಗೆ ತಗೋಬೋದು. ಮತ್ತು ಈ ಸೊಂಟದ ಅಳತೆಯಿಂದ ಕೆಳಗಡೆಗೆ ನಾನು ಲೆಂಗ್ತನ್ನು 36 ಇಂಚ್ಗೆ ಮಾರ್ಕ್ ಮಾಡ್ಕೊಳಕ್ತೀನಿ. ಲೈನಿಂಗ್ ಬಟ್ಟೆ ಆಗಿರೋದ್ರಿಂದ 2-3 ಇಂಚ್ ಕಡಿಮೆ ಮಾಡ್ಕೊಂಡು ನಾನು, ಬಟ್ ಮೇನ್ ಫ್ಯಾಬ್ರಿಕಲ್ಲಿ ಇನ್ನೂ ಜಾಸ್ತಿ ತೊಗೋಬೇಕಾಗ್ತೈತಿ. ಈ ಲಂಗಾದ ಲೆಂಗ್ತ್ ನಾವು ರೆಡಿ ಮಾಡಬೇಕಾಗಿರೋದು ನಾನು ಕೊಟ್ಟಿರುವಂತಹ ಮೆಜರ್ಮೆಂಟ್ನ ಪ್ರಕಾರ ಲೆಂಗ್ತ್ 40 ಇಂಚ್ ಐತಿ. ಅದರಲ್ಲಿ 2 ಇಂಚ್ ಮೈನಸ್ ಬೆಲ್ಟ್ಗೋಸ್ಕರ ಮೈನಸ್ ಮಾಡಬೇಕು. ಯಾಕಂದ್ರೆ ಮೇಲ್ಗಡೆ 2 ಇಂಚ್ನ ಬೆಲ್ಟನ್ನು ನಾವು ಸ್ಟಿಚ್ ಮಾಡ್ಕೋತೀವಿ. ಅದು 2 ಇಂಚ್ ಮೈನಸ್ ಮಾಡಿದ್ರೆ 38 ಇಂಚ್ ಆಯಿತು. ಮತ್ತು 38 ಇಂಚನ್ನು ನಾವು ಸ್ಕರ್ಟ್ ಪಾರ್ಟ್ಗಾಗಿ ಮಾರ್ಕ್ ಮಾಡ್ಕೋಬೇಕು. ಬಟ್ 1 ಇಂಚ್ ಎಕ್ಸ್ಟ್ರಾ ತೊಗೋತೀನಿ. ಯಾಕಂದ್ರೆ ಮೇಲ್ಗಡೆ ಜಾಯಿಂಟ್ ಮಾಡ್ಕೋಬೇಕಲ್ಲ, ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬೇಕಾಗ್ತೈತಿ. 1 ಇಂಚನ್ನು ಸ್ಟಿಚಿಂಗ್ ಮಾರ್ಜಿನ್ಗಾಗಿ ನಾನು ಆ್ಯಡ್ ಮಾಡ್ಕೋತೀನಿ. ಅದು ಮೇನ್ ಫ್ಯಾಬ್ರಿಕಲ್ಲಿ ನಾವು 38 + 1 ಇಂಚು 39 ಇಂಚ್ಗೆ ಮೇನ್ ಫ್ಯಾಬ್ರಿಕಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಬಟ್ ಇಲ್ಲಿ ನಾನು ಲೈನಿಂಗ್ ಬಟ್ಟೆಯಲ್ಲಿ 36 ಇಂಚು ತೊಗೊಳಕ್ತೀನಿ. 2-3 ಇಂಚ್ ನೀವು ಲೈನಿಂಗ್ ಬಟ್ಟೆಯಲ್ಲಿ ಕಡಿಮೆ ಮಾಡ್ಕೋಬೋದು, ಅಥವಾ ಅಸ್ತರ್ ಬಟ್ಟೆಯಲ್ಲಿ ನೀವು ಕಡಿಮೆ ಮಾಡ್ಕೋಬೋದು. ಈ ರೀತಿ ನೋಡಿರಿ, ಲೈನಿಂಗ್ ಬಟ್ಟೆಯಲ್ಲಿ ಸೊಂಟದ ಅಳತೆ ಏನು ಮಾರ್ಕ್ ಮಾಡ್ಕೊಂಡಿವಲ್ಲ, ಅಲ್ಲಿಂದ ಕೆಳಗಡೆಗೆ ನಾನು 36 ಇಂಚ್ಗೆ ಮಾರ್ಕ್ ಮಾಡ್ಕೊಳಕ್ತೀನಿ. ನಿಮ್ಮ ಮೆಜರ್ಮೆಂಟ್ಸ್ನ ಪ್ರಕಾರ ನೀವು ಲೆಂಗ್ತಲ್ಲಿ 2 ಇಂಚನ್ನು ಬೆಲ್ಟ್ಗೆ ಮೈನಸ್ ಮಾಡಿಕೊಂಡು ಮತ್ತು ಅದಕ್ಕೆ 1 ಇಂಚನ್ನು ಸ್ಟಿಚಿಂಗ್ ಮಾರ್ಜಿನ್ಗಾಗಿ ಆ್ಯಡ್ ಮಾಡ್ಕೊರಿ. ಇಲ್ಲ ಟೋಟಲ್ ಲೆಂಗ್ತಲ್ಲಿ, ಈಗ ಟೋಟಲ್ ಲೆಂಗ್ತ್ 40 ಇಂಚ್ ಐತಲ್ಲ, ಅದರಲ್ಲಿ 1 ಇಂಚನ್ನು ಮಾತ್ರ ಮೈನಸ್ ಮಾಡಿಕೊಂಡ್ರೂ ಕೂಡ ನಡಿತೈತಿ. 2 ಇಂಚ್ ಮೈನಸ್ ಮಾಡಿ ಪ್ಲಸ್ 1 ಇಂಚ್ ಮಾಡೋದಕ್ಕಿಂತಲೂ ಪೂರ್ತಿ ಲೆಂಗ್ತಲ್ಲಿ ನೀವು 1 ಇಂಚನ್ನು ಮೈನಸ್ ಮಾಡಿಕೊಂಡು ಸ್ಕರ್ಟ್ ಪಾರ್ಟ್ನ ಲೆಂಗ್ತನ್ನು ಮಾರ್ಕ್ ಮಾಡ್ಕೋಬೋದು. ಸೊಂಟದ ಪಟ್ಟಿಯಲ್ಲಿ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೋದು, ಅಲ್ಲಿ ಆ್ಯಡ್ ಆಗ್ತೈತಿ. ಈಗ ಈ ರೀತಿ 2 ಲೇಯರ್ಸಲ್ಲಿ ನಮ್ಗೆ ಕಡಿಮೆ ಬಟ್ಟೆ ಬರ್ತೈತಿ ಲೆಂಗ್ತಲ್ಲಿ. ಯಾಕಂದ್ರೆ ಲೈನಿಂಗ್ ಬಟ್ಟೆಯ ಪನ್ನ ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ರೀತಿ ನಾವು ಅಟ್ಯಾಚ್ ಮಾಡ್ಕೊಳ್ಳೇಬೇಕಾಗ್ತೈತಿ. ನಾನಿಲ್ಲಿ ಸ್ವಲ್ಪ ಬೇರೆ ಬಟ್ಟೆಯನ್ನು ತೊಗೊಳಕ್ತೀನಿ, ಕಾಟನ್ ಬಟ್ಟೆನೇ ಬಟ್ ಬೇರೆ ಕಲರ್ದು ತೊಗೊಳಕ್ತೀನಿ, ಸ್ವಲ್ಪ ಮ್ಯಾಚ್ ಆಗ್ತೈತಿ. ಬಟ್ ಯಾಕಂದ್ರೆ ನಾನು ಇಲ್ಲಿ
ನಾನು ಲೈನಿಂಗ್ ಬಟ್ಟೆ ಈ ಲಂಗವನ್ನು ಸ್ಟಿಚ್ ಮಾಡೋಕೆ 3 ಮೀಟ್ರ್ ಬೇಕು ಅಂತ ಹೇಳಿದ್ದೆ. ಬಟ್ ನಾನು ತೊಗೊಂಡಿರೋದು ನನ್ನ ಹತ್ರ 2.5 ಇತ್ತು, ಅಷ್ಟನ್ನೇ ತೊಗೊಂಡಿದ್ದೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಬೇರೆ ಬಟ್ಟೆಯನ್ನು ಈಗ ಆ್ಯಡ್ ಮಾಡ್ಕೊಳಕ್ತೀನಿ. ಬಟ್ ನೀವು 3 ಮೀಟ್ರ್ ಬಟ್ಟೆ ತೊಗೊಂಡ್ರೆ ಆರಾಮಾಗಿ ಈ ಲಂಗವನ್ನು ಸ್ಟಿಚ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ನಾನು ಲೈನಿಂಗ್ ಬಟ್ಟೆಯಲ್ಲಿ ಸ್ಟ್ರೇಟ್ ಪಾರ್ಟ್ಸ್ಗಳನ್ನು ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಎಕ್ಸ್ಟ್ರಾ ಬಟ್ಟೆ ಏನು ತೊಗೊಂಡಿನಲ್ಲ ಅದನ್ನು ಕೂಡ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟ್ರೇಟ್ ಪಾರ್ಟನ್ನು ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿನಿ. ಮತ್ತು ಇಲ್ಲಿನೂ ಕೂಡ ನೋಡಿರಿ, ಅರ್ಧ ಇಂಚು ಮೇಲ್ಗಡೆ ತೊಗೊಂಡಿನಿ. ಯಾಕಂದರೆ ಎರಡನ್ನೂ ಸೇರಿಸಿ ನಮಗೆ ಜಾಯಿಂಟ್ ಮಾಡ್ಕೊಳ್ಳೋಕ್ಕೆ ಬೇಕು. ಅದಕ್ಕೋಸ್ಕರ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗಾಗಿ ಮೇಲ್ಗಡೆ ಇಟ್ಕೊಂಡಿನಿ. ಇಲ್ಲಿಗೆ ಬರ್ತೈತದು. ಅಲ್ಲಿಂದ ಕೆಳಗಡೆಗೆ ನಾವು ಎಷ್ಟು ರೌಂಡಲ್ಲಿ ತೊಗೊಂಡಿವೋ ಅಷ್ಟನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೀವು ಕಾಟನ್ ಬಟ್ಟೆಯಲ್ಲಿ ಕಟ್ ಮಾಡ್ಕೋಬೇಕಾದ್ರೆ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಳ್ಳೇಬೇಕಾಗ್ತೈತಿ. ನೀವು ಕ್ರೇಪ್ ತೊಗೊಂಡ್ರಿ ಅಂತಂದ್ರೆ, ಕ್ರೇಪ್ ಬಟ್ಟೆಯನ್ನು ತೊಗೊಂಡು ಲೈನಿಂಗಾಗಿ ಯೂಸ್ ಮಾಡಾಕ್ತಿದ್ರಿ ಅಂದ್ರೆ ಅದು ಪನ್ನ ಸ್ವಲ್ಪ ಜಾಸ್ತಿ ಇರ್ತೈತಿ. ಅಲ್ಲಿ ಯಾವುದೇ ಜಾಯಿಂಟ್ ಜಾಸ್ತಿ ಬರೋಂಗಿಲ್ಲ, ಸ್ವಲ್ಪ ಬರ್ಬೋದು. ಬಟ್ ಇಷ್ಟೊಂದು ಅಟ್ಯಾಚ್ ಮಾಡ್ಕೊಳ್ಳೋದು ಇರೋಂಗಿಲ್ಲ, ಸ್ವಲ್ಪನೇ ಇರ್ತೈತಿ. ಈ ರೀತಿಯಾಗಿ ನಾನು ಲೈನಿಂಗ್ ಬಟ್ಟೆ ಮೇಲೆ ಅಂಬ್ರೆಲಾ ಶೇಪಲ್ಲಿ ಸ್ಕರ್ಟ್ಗಾಗಿ, ಪ್ಲೇಟೆಡ್ ಸ್ಕರ್ಟ್ಗಾಗಿ ಕಟ್ ಮಾಡ್ಕೊಂಡಿನಿ. ಈಗ ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ನಾವು ಈ ಲಂಗವನ್ನು ಸ್ಟಿಚ್ ಮಾಡಾಕ್ತಿದ್ದು ಸೊಂಟದ ಅಳತೆ 28 ಇಂಚು ಮತ್ತು ಲಂಗಾದ ಲೆಂಗ್ತ್ 40 ಇಂಚ್ಗೆ ಕಟ್ ಮಾಡ್ಕೊಳಕ್ತೀವಿ. ನೀವು ಯಾವುದೇ ಮೆಜರ್ಮೆಂಟ್ಸ್ ತೊಗೊಂಡು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಇಲ್ಲಿ ನಾನು ಮೊದಲಿಗೆ ಕ್ಯಾಲ್ಕುಲೇಟ್ ಮಾಡ್ದಂಗೆ ಟೋಟಲ್ ಲೆಂಗ್ತಲ್ಲಿ 2 ಇಂಚ್ ಬೆಲ್ಟನ್ನು ಮೈನಸ್ ಮಾಡಿ 38 ಇಂಚು ಮತ್ತು 38 ಇಂಚ್ಗೆ 1 ಇಂಚನ್ನು ಆ್ಯಡ್ ಮಾಡ್ಕೊಂಡಿನಿ. ಯಾಕಂದರೆ ಸ್ಟಿಚಿಂಗ್ ಮಾರ್ಜಿನ್ಗಾಗಿ. ಇಷ್ಟು ಡಿಟೇಲಾಗಿ ಕೊಟ್ಟಿರೋದು ನಿಮಗೆ ಈ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈಸಿ ಆಗಲಿ ಅಂಥೇಳಿ. ಬಟ್ ನೀವು ಡೈರೆಕ್ಟಾಗಿ ಲೆಂಗ್ತಲ್ಲಿ 1 ಇಂಚನ್ನು ಕಡಿಮೆ ಮಾಡ್ಕೋಬೋದು. ಟೋಟಲ್ ಲೆಂಗ್ತ್ 40 ಇಂಚ್ ಐತಿ, ಅದರಲ್ಲಿ 1 ಇಂಚ್ ಮೈನಸ್ ಮಾಡ್ಕೊಂಡ್ವಿ ಅಂದರೆ 39 ಇಂಚು. ಈ ರೀತಿಯಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ನೀವು ಕಟ್ ಮಾಡ್ಕೋಬೇಕು. ಮತ್ತು ನಾನು ಮೊದಲಿಗೆ ನನ್ನ ಚಾನಲಲ್ಲಿ ಬಹಳಷ್ಟು ವಿಡಿಯೋಸ್ಗಳನ್ನು ಲೆಹಂಗಾದ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೀನಿ. ಬಟ್ ಇದರಲ್ಲಿ ನಾನು ಲೈನಿಂಗ್ ಬಟ್ಟೆನ ಅಂಬ್ರೆಲಾ ಶೇಪಲ್ಲಿ ಕಟ್ ಮಾಡ್ಕೊಂಡಿನಿ. ಉಳಿದಿರುವಂತಹ ಎಲ್ಲ ವಿಡಿಯೋಸ್ಗಳಲ್ಲೂ ಕೂಡ ಪ್ಲೇಟೆಡ್ ಲೆಹಂಗಾಕ್ಕೆ ಎಷ್ಟು ನಾನು ಮೇನ್ ಫ್ಯಾಬ್ರಿಕ್ ತೊಗೊಂಡಿನಿ ಅಷ್ಟು ಸೇಮ್ ಅಳತೆಯಲ್ಲಿ ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡು ಸ್ಟಿಚ್ ಮಾಡ್ತಿದ್ದೆ. ಪ್ಲೇಟೆಡ್ ಎರಡನ್ನೂ ಜಾಯಿಂಟ್ ಮಾಡಿಕೊಂಡು ಪ್ಲೇಟ್ಸ್ ಮಾಡ್ತಿದ್ದೆ. ಬಟ್ ಈ ಸರ್ತಿ ನಾನು ಲೈನಿಂಗ್ ಬಟ್ಟೆಯಲ್ಲಿ ಅಂಬ್ರೆಲಾ ಶೇಪನ್ನು ಕಟ್ ಮಾಡ್ಕೊಂಡಿನಿ. ಮೇನ್ ಫ್ಯಾಬ್ರಿಕನ್ನು ಪ್ಲೇಟ್ಸ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋತೀನಿ. ನೆಕ್ಸ್ಟ್ ನಾವೀಗ ಸೊಂಟದ ಬೆಲ್ಟ್ಗಾಗಿ ಕಟ್ ಮಾಡ್ಕೋಬೇಕು. ಸೊಂಟದ ಪಟ್ಟಿನ ಅಟ್ಯಾಚ್ ಮಾಡ್ಕೋತೀವಲ್ಲ, ಅದಕ್ಕೋಸ್ಕರ ಈ ಲೆಹಂಗಾದಲ್ಲಿ ಸೊಂಟದ ಅಳತೆ 28 ಇಂಚ್ ಐತಿ. ಅದಕ್ಕೆ ನಾನು 2 ಇಂಚ್ ಆ್ಯಡ್ ಮಾಡ್ಕೋತೀನಿ. ಟೋಟಲಿ 30 ಇಂಚ್ ಆಯಿತು. 30 ಇಂಚು ಅಗಲದ ನಮ್ಗೆ ಲೈನಿಂಗ್ ಬಟ್ಟೆ ಬೇಕು. 30 ಇಂಚು ಅಗಲ ಬೇಕು ಮತ್ತು ಉದ್ದ 5 ಇಂಚ್ ಬೇಕು. ನೀವು ಯಾವುದೇ ಲಂಗವನ್ನು ಸ್ಟಿಚ್ ಮಾಡಿರಿ, ಬೆಲ್ಟ್ನ ಉದ್ದ 5 ಇಂಚು ಇಟ್ಕೋಬೇಕು. ಯಾಕಂತಂದ್ರೆ 2 ಇಂಚಿನ ಬೆಲ್ಟನ್ನು ರೆಡಿ ಮಾಡಬೇಕು ನಾವು. ಅದನ್ನು ಡಬಲ್ ಫೋಲ್ಡ್ ಮಾಡ್ಕೋತೀವಿ. 4 ಇಂಚ್ ಬೇಕಾಗ್ತೈತೆ ಡಬಲ್ ಫೋಲ್ಡ್ ಮಾಡ್ಕೊಳಕ್ಕೆ. ಮತ್ತು 1 ಇಂಚ್ ಎಕ್ಸ್ಟ್ರಾ ನಮ್ಗೆ ಹೊಲಿಗೆ ಮಾರ್ಜಿನ್ಗಾಗಿ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ ಟೋಟಲಿ 5 ಇಂಚು ಉದ್ದದ ಬೆಲ್ಟನ್ನು ನಾವು ರೆಡಿ ಮಾಡ್ಕೋಬೇಕು. ಇನ್ನು ವಿಡ್ತಲ್ಲಿ ನಾವು ಅಗಲದಲ್ಲಿ, ಬೆಲ್ಟ್ನ ಅಗಲದಲ್ಲಿ ನಿಮ್ಮ ಮೆಜರ್ಮೆಂಟ್ಸ್ನ ಪ್ರಕಾರ ಸೊಂಟದ ಅಳತೆ ಎಷ್ಟಿರುತ್ತೋ ಅದರಲ್ಲಿ ನಾನು ಕರೆಕ್ಟಾಗಿ ಯಾವುದೇ ಮಾರ್ಜಿನ್ ಬರಬಾರ್ದು ಅಂಥೇಳಿ 28 ಇಂಚು ನಮ್ಮದು ಸೊಂಟ ಕರೆಕ್ಟ್ ರೆಡಿ ಆಗಬೇಕು ಸೊಂಟದ ಅಳತೆಯಲ್ಲಿ. ಅದಕ್ಕೋಸ್ಕರ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡಿನಿ. ನೀವು ಇನ್ನೂ ಲೂಸ್ ಬೇಕು ಅಂತಂದ್ರೆ 4ರಿಂದ 5 ಇಂಚನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್ 28 ಇಂಚು ಸೊಂಟದ ಅಳತೆ ಇತ್ತು ಅಂದ ಅದರಲ್ಲಿ ನೀವು 5 ಇಂಚ್ ಆ್ಯಡ್ ಮಾಡಿಕೊಂಡ್ರಿ ಅಂದರೆ 33 ಇಂಚು ಸೊಂಟದ ಅಳತೆ ಬರ್ತದೆ. 1ರಿಂದ 1.5 ಇಂಚು ನಿಮ್ಗೆ ಸೈಡಿಗೆ ಫೋಲ್ಡಿಂಗ್ ಒಳಗೆ ಹೋಗ್ತೈತಿ. ಇನ್ನು 3 ಇಂಚು ನಿಮ್ಗೆ 3 ಇಂಚ್ ಎಕ್ಸ್ಟ್ರಾ ಲೂಸ್ಗಾಗಿ ಸಿಗ್ತೈತಿ ಸೊಂಟದ ಅಳತೆಯಲ್ಲಿ. ಈಗ ಅದೇ ಅಳತೆಯಲ್ಲಿ ನಾನು ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಕೆ ಬಾರ್ಡ್ರನ್ನು ಯೂಸ್ ಮಾಡ್ಕೋತೀನಿ. ಈಗ ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆಯ ಮೇಲೆ ನಾವು ಬೆಲ್ಟ್ ಮತ್ತು ಸ್ಕರ್ಟ್ ಪಾರ್ಟನ್ನು ಕಟ್ ಮಾಡ್ಕೊಂಡಿವಿ ಲಂಗಾಗೋಸ್ಕರ. ಮತ್ತು ಬೆಲ್ಟ್ಗಾಗಿ ನಾನೇನು ಬಾರ್ಡ್ರನ್ನು ಯೂಸ್ ಮಾಡ್ಕೊಳಕ್ತೀನಿ. ವಿಡ್ತಲ್ಲಿ ಸ್ವಲ್ಪ ಕಡಿಮೆ ಐತಿ, ಅದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೋತೀನಿ. ಅದನ್ನು ಹೊಲಿಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ.
ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ನಾನು ಮೊದಲಿಗೆ ತೋರಿಸ್ದಂಗೆ ಲೈನಿಂಗ್ ಬಟ್ಟೆಯಲ್ಲಿ ನಾವು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಕಟ್ ಪೀಸನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಈ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡು ಈಗ ಲೈನಿಂಗ್ ಬಟ್ಟೆಯ ಸೊಂಟದ ಭಾಗದಲ್ಲಿ ಈಗ ನಾವು ಮೇನ್ ಫ್ಯಾಬ್ರಿಕ್ಕನ್ನು ತಗೊಂಡು ಮೊದಲಿಗೆ 1 ಇಂಚ್ನಷ್ಟು ಸ್ಟ್ರೇಟಾಗಿ ಸ್ಟಿಚ್ ಹಾಕ್ಕೊಂಡು ಅದಾದಮೇಲೆ ಪ್ಲೇಟ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ನೋಡಿರಿ, ಈ ರೀತಿಯಾಗಿ ಪ್ಲೇಟ್ಸ್ ಬರ್ತಾವೆ. ನಮ್ಮದು ಅಂಬ್ರೆಲಾ ಕಟ್ ಮಾಡ್ಕೊಂಡಿವಿ, ಅಂಬ್ರೆಲಾ ಶೇಪಲ್ಲಿ ಕಟ್ ಮಾಡ್ಕೊಂಡಿವಿ ಲೈನಿಂಗ್ ಬಟ್ಟೆಯನ್ನು. ಅದರ ಸೊಂಟದ ಭಾಗದಲ್ಲಿ ನಾವು ಈ ರೀತಿ ಮೇನ್ ಫ್ಯಾಬ್ರಿಕ್ನ ಮೇಲ್ಗಡೆಯ ಭಾಗವನ್ನು ಈ ರೀತಿ ಪ್ಲೇಟ್ಸ್ ಮಾಡ್ಕೋತಾ ಅಟ್ಯಾಚ್ ಮಾಡ್ಕೋಬೇಕು. ಮೊದಲಿಗೆ ನಾವು ಸ್ಕರ್ಟ್ ಪಾರ್ಟನ್ನು ರೆಡಿ ಮಾಡ್ಕೊಂಬಿಡೋಣ. ಈಗ ಎರಡನ್ನೂ ಜೋಡಿಸಿ 1 ಇಂಚ್ನಷ್ಟು ನಾನು ಸ್ಟ್ರೇಟಾಗಿ ಸ್ಟಿಚ್ ಹಾಕ್ಕೊಳಕ್ತೀನಿ. ಅದಾದಮೇಲೆ ಪ್ಲೇಟ್ಸ್ ಮಾಡ್ಕೋತೀನಿ. ನೀವು ಪ್ಲೇಟ್ಸ್ನ ಅಗಲವನ್ನು ನಿಮ್ಮ ಬಟ್ಟೆಯ ಮೆಜರ್ಮೆಂಟ್ನ ಪ್ರಕಾರ ಅಥವಾ ನೀವು ಎಷ್ಟು ಬಟ್ಟೆ ತೊಗೊಂಡಿರಿ ಮಿನಿಮಮ್ ಈ ಅಳತೆಯ ಲಂಗವನ್ನು ಸ್ಟಿಚ್ ಮಾಡೋದಕ್ಕೆ ಮಿನಿಮಮ್ 3 ಮೀಟ್ರ್ ಬೇಕು. ನಾನಿಲ್ಲಿ 3.5 ಮೀಟ್ರ್ ತೊಗೊಂಡಿನಿ. 3.5 ಮೀಟ್ರಲ್ಲಿ ಈ ಲಂಗವನ್ನು ಸ್ಟಿಚ್ ಮಾಡಾಕ್ತೀನಿ. 2 ಇಂಚು ಅಗಲದ ಪ್ಲೇಟ್ಸ್ಗಳನ್ನು ಮಾಡ್ಕೋತೀನಿ. ನೀವು ಬೇಕಿದ್ದರೆ 1-1.5 ಇಂಚದ ಅಗಲ ಪ್ಲೇಟ್ಸ್ಗಳನ್ನು ಕೂಡ ಮಾಡ್ಕೋಬೋದು. 2 ಇಂಚ್ ತೊಗೊಂಡ್ವಿ ಅಂತಂದರೆ ಇನ್ನೂ ನೀಟಾಗಿ ಕಾಣಿಸ್ತೈತಿ. ನೋಡಿರಿ, ಈ ರೀತಿಯಾಗಿ ನಾನು 2 ಇಂಚು ಅಗಲದ ಪ್ಲೇಟ್ಸನ್ನು ಮಾಡ್ಕೊಳಾಕ್ತೀನಿ. ಯಾವುದೇ ಮೆಜರ್ಮೆಂಟ್ ಇಲ್ಲ, ಅಂದಾಜಲ್ಲಿ ನಾನು ಈ ರೀತಿ ಫೋಲ್ಡ್ ಮಾಡ್ಕೋತೀನಿ. ನೀವು ಕೂಡ ಹೊಲ್ದಂಗೆ ಪ್ರಾಕ್ಟೀಸ್ ಹಾಕ್ಕೋತಾ ಹೋಗ್ತೈತಿ, ಯಾವುದೇ ತೊಂದರೆ ಆಗಂಗಿಲ್ಲ. ಈ ರೀತಿ ಒಂದ್ರ ಮೇಲೊಂದು ಪ್ಲೇಟ್ಸ್ ಬರಬೇಕು, ಒಂದಾದ್ಮೇಲೆ ಒಂದು ಬರಬಾರ್ದು, ಒಂದ್ರ ಮೇಲೆ ಒಂದು ಪ್ಲೇಟ್ ಬರಬೇಕು. ಒಂದು ಪ್ಲೇಟ್ನ ಪೋಣ ಭಾಗವನ್ನು ಸ್ಟಿಚ್ ಮಾಡಿದ ಮೇಲೆ ಇನ್ನೊಂದು ಪ್ಲೇಟನ್ನು ತಗೋರಿ. ಈ ರೀತಿ ನಾವು ಲೈನಿಂಗ್ ಬಟ್ಟೆಯ ಮೇಲೆ ಪ್ಲೇಟ್ಸನ್ನು ರೆಡಿ ಮಾಡ್ಕೊಂಡಿವಿ. ಮೇನ್ ಫ್ಯಾಬ್ರಿಕ್ಕನ್ನು ಪ್ಲೇಟ್ಸನ್ನು ರೆಡಿ ಮಾಡ್ಕೊಂಡಿವಿ. ಈಗ ಬೆಲ್ಟನ್ನು ತಗೊಳ್ಳೋಣ. ಬೆಲ್ಟ್ಗಾಗಿ ನಾವು 3 ಪೀಸನ್ನು ಕಟ್ ಮಾಡ್ಕೊಂಡಿದ್ವಿ. ನಿಮ್ಮ ಕಡೆ ಅಖಂಡ ಪೀಸ್ ಇತ್ತು ಅಂದರೆ ಯಾವುದೇ ತೊಂದರೆ ಇಲ್ಲ, 30 ಇಂಚು ಅಗಲ ತೊಗೋಬೋದು. ಅಥವಾ ನೀವು ಇನ್ನೂ ಮಾರ್ಜಿನ್ ಬೇಕು ಅಂದ್ರೆ ಇನ್ನೂ 2-3 ಇಂಚ್ ಎಕ್ಸ್ಟ್ರಾ ತೊಗೋಬೋದು. ನೋಡಿರಿ, ಈ ರೀತಿಯಾಗಿ ಕಟ್ ಪೀಸ್ಗಳನ್ನು ನಾನು ಜಾಯಿಂಟ್ ಮಾಡ್ಕೊಳಕ್ತೀನಿ. ಮತ್ತು ನನ್ನ ಹೊಸ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ. ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ನಾನು ಮನೆ ಕೆಲಸದ ಜೊತೆಗೆ ಯಾವ ರೀತಿಯಾಗಿ ನನ್ನ ಸ್ಟಿಚಿಂಗ್ ಕೆಲಸವನ್ನು ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದನ್ನು ವಿಡಿಯೋಸ್ಗಳಲ್ಲಿ ತೋರಿಸ್ತಿರ್ತೀನಿ. ಮತ್ತು ನೋಡಿರಿ, ಈಗ ಮೇನ್ ಫ್ಯಾಬ್ರಿಕಲ್ಲೂ ಕೂಡ 2 ಸೈಡಲ್ಲೂ ಕಟ್ ಪೀಸ್ಗಳನ್ನು ಜಾಯಿಂಟ್ ಮಾಡ್ಕೊಂಡಿನಿ. ಮೊದಲಿಗೆ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಹೇಳಿದ್ದೆ ಬಾರ್ಡರ್ ಸ್ವಲ್ಪ ಕಡಿಮೆ ಐತೆ ಅಂಥೇಳಿ ಮೇನ್ ಫ್ಯಾಬ್ರಿಕ್ನ ಕಟ್ ಪೀಸ್ಗಳನ್ನು ವಿತ್ ಲೈನಿಂಗ್ ಜೊತೆಗೆ ಅಟ್ಯಾಚ್ ಮಾಡ್ಕೊಂಡಿನಿ. ಇಲ್ಲಾಂದ್ರೆ ಪಿಸಿಗೆ ಬಿಡ್ತಾವೆ, ಅಂದ್ರೆ ಸ್ವಲ್ಪ ಹರಿತಾವು. ಅದಕ್ಕೋಸ್ಕರ ಲೈನಿಂಗ್ ಹಾಕಿನೇ ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ಈಗ ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಬೆಲ್ಟ್ ಪಾರ್ಟ್ ಮತ್ತು ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಂಡಿರುವಂಥದ್ದು ಎರಡನ್ನೂ ಸೇರಿಸಿ ಮೇಲೆ ಕೆಳಗಡೆ 2 ಸೈಡಲ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಮತ್ತು ನಾನು ರೀಸೆಂಟಾಗಿ ತೆಗೆದಿರುವಂತಹ ಚಾನಲಲ್ಲಿ ಕೆಲವೊಂದಿಷ್ಟು ಟೈಲರಿಂಗ್ ಸಾಮಾನುಗಳನ್ನು ನಾನು ಎಲ್ಲಿ ತೊಗೊಂಡು ಬರ್ತೀನಿ ಮತ್ತು ಎಷ್ಟೆಷ್ಟು ನನಗೆ ಕಾಸ್ಟ್ ಬಿದ್ದಿದೆ ಎಷ್ಟು ಎಲ್ಲವನ್ನು ಕೂಡ ಪ್ರೈಸ್ ಎಷ್ಟು ಬಿದ್ದಾವೆ ಅಂಥೇಳಿ ಎಲ್ಲವನ್ನು ಕೂಡ ಸ್ವಲ್ಪ ಶೇರ್ ಮಾಡ್ಕೊಂಡಿನಿ. ಅಲ್ಲಿ ಬೇಕಿದ್ರೆ ನೀವು ನೋಡ್ಬೋದು. ಇನ್ನೂ ಬಹಳಷ್ಟು ಸಾಮಾನುಗಳನ್ನು ತಂದಿರ್ತೀನಿ. ಬಟ್ ರೀಸೆಂಟಾಗಿ ತಂದಿರುವಂತಹ ಸಾಮಾನುಗಳಿಗೆ ಯಾವ ಬೆಲೆ ಕೊಟ್ಟೆ ಅಂಥೇಳಿ ಶೇರ್ ಮಾಡ್ಕೋತೀನಿ. ಕೆಲವೊಂದಿಷ್ಟು ಜನ ಮನೆಯಲ್ಲೇ ಸ್ಟಿಚಿಂಗ್ ಮಾಡ್ತಿರ್ತಾರೆ, ಅಂಥವ್ರಿಗೆಲ್ಲ ಹೆಲ್ಪ್ ಆಗಲಿ ಮತ್ತು ರೀಸೆಂಟಾಗಿ ಸ್ಟಿಚಿಂಗ್ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂಥೇಳಿ ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ. ಮತ್ತು ಬೆಲ್ಟ್ನ ಮೇಲ್ಗಡೆ ನೋಡ್ರಿ ಈ ರೀತಿಯಾಗಿ ನಾನು ಮೊದಲಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿನಿ. ಹಿಂದಿನ ವಿಡಿಯೋಸ್ಗಳಲ್ಲೆಲ್ಲ ಆಮೇಲೆ ಫೋಲ್ಡ್ ಮಾಡ್ಕೋತಿದ್ದೆ, ಬಟ್ ಈ ಸರ್ತಿ ನಾನು ಮೊದಲಿಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿನಿ. ಈ ರೀತಿ ಬೆಲ್ಟ್ ಪೂರ್ತಿಯಾಗಿ ರೆಡಿ ಆಗೈತಿ. ಈಗ ಬೆಲ್ಟ್ ಮತ್ತು ಸ್ಕರ್ಟ್ ಪಾರ್ಟನ್ನು ಸೇರಿಸಿ ಸ್ಟಿಚ್ ಮಾಡ್ಕೋಬೇಕು. ಅದಕ್ಕಿಂತಲೂ ಮುಂಚೆ ಸ್ಕರ್ಟ್ನ 2 ಸೈಡ್ಸ್ಗಳನ್ನು ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಯಾಕಂತಂದ್ರೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಪೂರ್ತಿಯಾಗಿ ನಮ್ಮ ಸ್ಕರ್ಟ್ ಅಂದರೆ ಲೆಹೆಂಗಾ ಪೂರ್ತಿಯಾಗಿ ಫಿನಿಶಿಂಗ್ ಆಗಿ ರೆಡಿ ಆಗ್ತೈತಿ. ಅದ್ರ ಜೊತೆಗೆ ನಮ್ಗೆ ಸೈಡ್ ಓವರ್ಲಾಕ್ ಹಾಕ್ಸೋ ಅವಶ್ಯಕತೆ ಇರಲ್ಲ. ಈ ರೀತಿ ಮಾಡೋದ್ರಿಂದ ಸೀರೆ ಎಳೆಗಳು ಉಚ್ಚಂಗಿಲ್ಲ, ಓವರ್ಲಾಕ್ ಹಾಕ್ಸೋ ಅವಶ್ಯಕತೆ ಇರೋಂಗಿಲ್ಲ. ನೋಡಿರಿ, ಈ ರೀತಿಯಾಗಿ ಸೈಡ್ಸ್ಗಳಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ಇದಾದಮೇಲೆ
ಸ್ಕರ್ಟ್ ಪಾರ್ಟನ್ನು ಬೆಲ್ಟ್ಗೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈಗ ನೋಡಿರಿ, ಬೆಲ್ಟನ್ನು ಸೀದಾ ಇಟ್ಕೊಂಡಿನಿ, ಅದ್ರ ಮೇಲೆ ರೆಡಿ ಮಾಡ್ಕೊಂಡಿರುವಂತಹ ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಡಬೇಕು. ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಆ ಭಾಗದಲ್ಲಿ ಸ್ಟಿಚ್ ಮಾಡ್ಕೋಬಾರ್ದು, ಮತ್ತು ಕೆಳಗಡೆಗೆ ಓಪನ್ ಇರ್ತೈತಲ್ಲ ಅಲ್ಲಿ ನಾವು ಈ ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ನಾವು ಮೇಲ್ಗಡೆ ಫೋಲ್ಡ್ ಮಾಡ್ಕೊಂಡಿವಿ, ಕೆಳಗಡೆ ಬೆಲ್ಟ್ನ ಕೆಳಗಡೆಗೆ ಈ ರೀತಿಯಾಗಿ ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ಬೆಲ್ಟನ್ನು ಸೀದಾ ಇಟ್ಕೋರಿ, ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಕೋಬೇಕು. ಈಗ ನೋಡಿರಿ, ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಮೇಲಿನ ಪಟ್ಟಿಯನ್ನು, ಅದನ್ನು ಈ ರೀತಿ ಉಲ್ಟಾ ಸೈಡಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ಆ ಲೆಹಂಗಾವನ್ನು ಸ್ಟಿಚ್ ಮಾಡಬೇಕು, ಅಂದ್ರೆ ಪೂರ್ತಿ ಲುಕ್ಕಾಗಿ ಕಾಣಿಸ್ತೈತಿ. ಮತ್ತು ಈ ಬೆಲ್ಟ್ನ ಒಳಗಡೆಗೆ ನಾವು ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೊಂಡಿರುವಂತಹ ಭಾಗ ಎಕ್ಸ್ಟ್ರಾ ಏನಿರ್ತೈತಲ್ಲ ಅದು ಒಳಗಡೆಗೆ ಹೈಡ್ ಆಗಬೇಕು, ಅಂದ್ರೆ ಒಳಗಡೆಗೆ ಬೆಲ್ಟ್ನ ಒಳಗಡೆಗೆ ಮುಚ್ಚಿ ಹೋಗಬೇಕು. ಆ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಬೆಲ್ಟನ್ನು ನಾನು ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿನಿ. ಮತ್ತು ಇನ್ನೊಂದನ್ನು ನಾನು ಮೊದಲಿಗೆ ಮಾಡಬೇಕಾಗಿತ್ತು, ಅದನ್ನು ಈಗ ಹೇಳ್ತೀನಿ ನೋಡಿರಿ. ಲೈನಿಂಗ್ ಬಟ್ಟೆ ಕೆಳಗಡೆಗೆ ಫಿನಿಶಿಂಗ್ ಆಗಿ ನಾವು ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ ಮೊದಲಿಗೆ ನಾನು 2 ಸೈಡ್ ಪಾರ್ಟ್ಸ್ಗಳನ್ನು ಸ್ಟಿಚ್ ಮಾಡ್ಕೊಳಕ್ತೀನಿ. ಅದಾದಮೇಲೆ ಲೈನಿಂಗ್ ಬಟ್ಟೆಯನ್ನು ಕೆಳಗಡೆಗೆ ಫೋಲ್ಡ್ ಮಾಡ್ಕೋತೀನಿ. ಈ 2 ಸೈಡ್ಸ್ಗಳನ್ನು ಜೋಡಿಸ್ಕೊಂಡ್ವಿ ಅಂತಂದ್ರೆ ನಮ್ಮ ಲಂಗ ಪೂರ್ತಿಯಾಗಿ ರೆಡಿ ಆದಂಗೆ. ಮತ್ತು ಬ್ಲೌಸ್ನ ಕಟ್ಟಿಂಗ್ ವಿಡಿಯೋ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ಹಿಂದಿಯಲ್ಲಿ ಅಪ್ಲೋಡ್ ಮಾಡೀನಿ, ಈಗ ಕನ್ನಡದಲ್ಲಿ ಅಪ್ಲೋಡ್ ಮಾಡಾಕ್ತೀನಿ. ಮತ್ತು ಈ ರೀತಿ ನೋಡಿರಿ, ಲೈನಿಂಗ್ ಬಟ್ಟೆಯಲ್ಲಿ ಕೆಳಗಡೆಗೆ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಬೇಕಿದ್ರೆ ನೀವು ಪಿಕೋ ಕೂಡ ಮಾಡ್ಬೋದು. ಲೆಹಂಗಾ ಈಗ ಪೂರ್ತಿಯಾಗಿ ರೆಡಿ ಆಗೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಬ್ಲೌಸ್ನ ವಿಡಿಯೋವನ್ನು ಕೂಡ ಆಲ್ರೆಡಿ ಹಿಂದಿಯಲ್ಲಿ ಅಪ್ಲೋಡ್ ಮಾಡೀನಿ ಮತ್ತು ಕನ್ನಡದಲ್ಲಿ ಆದಷ್ಟು ಜಲ್ದಿ ಅಪ್ಲೋಡ್ ಮಾಡ್ತೀನಿ. ಬ್ಯಾಕ್ ಪಾರ್ಟಲ್ಲಿ ಈ ರೀತಿಯಾಗಿ ಓಪನ್ ನೆಕ್ ಇಟ್ಟು ಸ್ಟಿಚ್ ಮಾಡೀನಿ. ಭಾಳ ಸುಂದರವಾದಂತಹ ಲೆಹಂಗಾ ಬ್ಲೌಸ್ ಪೂರ್ತಿಯಾಗಿ ರೆಡಿಯಾಗೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಧನ್ಯವಾದ.